ಹಿಂದೆ ದರ್ಶನ್ ಅವರು ಕೆಲವು ಸಿನಿಮಾಗಳಿಗೆ ಪ್ರಮೋಷನ್ಸ್ ಅವರು ಬಂದು ಹೆಲ್ಪ್ ಮಾಡೋರು, ಸುದೀಪ್ ಸರ್ ಬಂದು ಹೆಲ್ಪ್ ಮಾಡೋರು, ಧ್ರುವ ಸರ್ಜಾ ಹೆಲ್ಪ್ ಮಾಡೋರು, ಯಶ್ ಅವರು ಬಂದು ಮಾಡಿದ್ದಾರೆ. ಆ ಒಂದು ಮಟ್ಟಿಗೆ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಈ ಹೊಸ ಕಲಾವಿದರು ಏನು ಬರ್ತಾರೆ, ಸೊ ಅವ್ರಿಗೆ ಈ ಒಡಿಸೆ ಸಿನಿಮಾ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಸಿನಿಮಾ ರಿಲೀಸ್ ಇದೆಯಲ್ಲ ಅದು ಅವ್ರಿಗೆ ಭಾರಿ ಕಷ್ಟ. ಒಂದು ಅದಕ್ಕೊಂದು ಚೂರು ಹೆಲ್ಪಿಂಗ್ ಹ್ಯಾಂಡ್ ಅವಶ್ಯಕತೆ ಇದೆ. ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು, ಎಕ್ಸಿಬಿಟರ್ಸ್ ಆಗ್ಬೋದು, ಆಮೇಲೆ OTT ಪ್ಲ್ಯಾಟ್ಫಾರ್ಮ್ ಸಿನಿಮಾ ತೊಗೊಳೋದಾಗಲಿ ಅದಾಗಲಿ. ಸೊ ಇದು ವ್ಯವಹಾರ, ಟೋಟಲಿ ವ್ಯವಹಾರ ಇದು. ಬಟ್ ಎಲ್ಲ ಸೇರಿ ಒಂದು ಸಪೋರ್ಟಿವ್ ಹ್ಯಾಂಡ್ ಇದ್ದರೆ ಒಂದಕ್ಕೊಂದು ಹೆಲ್ಪ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವೇ ಹೇಳಿದ್ರಿ ಹೆಲ್ತ್ ಇಶ್ಯೂಸ್ ಹೇಳ್ತಾ ಇದ್ದೀವಿ. ಈಗ ಹರೀಶ್ ರಾಯ್ ಅವ್ರಿಗೆ ಪಾಪ ಕ್ಯಾನ್ಸರಿಂದ ಒದ್ದಾಡ್ತಾ ಇದ್ದಾರೆ. ಅವ್ರಿಗೆ ಧ್ರುವ ಸರ್ಜಾನೋ ಹೆಲ್ಪ್ ಮಾಡಿದ್ರು ಅಂತ ಕೇಳ್ಪಟ್ಟೆ. ಫಸ್ಟು ಯಶ್ ಅವರು ಮಾಡಿದ್ರು KGF ಟೈಮಲ್ಲಿ ಮಾಡಿದ್ರು. ಅದೊಂದು ಸಹ ಕಲಾವಿದರು ಒಂದಿಷ್ಟು ಮಾಡಿದ್ದಾರೆ, ಮತ್ತು ಮೇಜರ್ ಇವ್ರು ಮಾಡಿದ್ದಾರೆ ಅಂತ ಕೇಳೋದು. ನಾನು ಹೇಳೋದು ದೊಡ್ಡ ದೊಡ್ಡ ಕಲಾವಿದರಿಗೆ ಅಥವಾ ನಮ್ಮ ಫಿಲ್ಮ್ ಚೇಂಬರ್ಗೆ ಅಂತ ತಿಳ್ಕೊಳ್ಳಿ. ಏನು ನಾನೊಬ್ಬ ಸಣ್ಣ ಕಲಾವಿದ, ನಾನು ಟ್ಯಾಕ್ಸ್ ಕಟ್ತೀನಿ, ವರ್ಷಕ್ಕೆ ನಾನು ಟ್ಯಾಕ್ಸ್ ಕಟ್ತೀನಿ. ಅದರಲ್ಲಿ ಎಕ್ಸೆಪ್ಷನ್ಸ್ ಇರ್ತದೆ, ಹೌದಾ? ಕೆಲವರು ಎಕ್ಸಾಮ್ಷನ್ ಬೇರೆ ಬೇರೆ ಥರ ಯೂಸ್ ಮಾಡ್ಕೊತಾರೆ. ಎಲ್ಲ ಒಂದು ಕಡೆ ಒಂದು ಫಂಡ್ ಅಂತ ಇಡಿ, ಒಂದು ಹಾಸ್ಪಿಟ್ಲು, ನೀವೇನು ಹಾಸ್ಪಿಟ್ಲ್ ಮಾಡಬೇಕಾಗಿಲ್ಲ, ಯು ಕ್ಯಾನ್ ಟೈ ಅಪ್ ವಿತ್ ಎನಿ ಹಾಸ್ಪಿಟ್ಲ್. ಒಂದು ಟೈ ಅಪ್ ಮಾಡಿ, ನಿಮ್ಮ ಏನು ಟ್ಯಾಕ್ಸ್ ಅಮೌಂಟ್ ಇದೆ ಅದು ನಿಮ್ಗೆ ರಿಬೇಟ್ ಇರುತ್ತೆ, ಅದನ್ನು ಅಲ್ಲಿ ಫಂಡಲ್ಲಿ ಹಾಕಿ. ಅಟ್ಲೀಸ್ಟ್ ಕಲಾವಿದರು, ಟೆಕ್ನಿಷಿಯನ್ಸ್ ಆಗ್ಬೋದು, ಯಾರಿಗೂ ಏನು ತೊಂದರೆ, ಅಟ್ಲೀಸ್ಟ್ ಅವ್ರಿಗೆ ಇನ್ಶೂರೆನ್ಸ್ ಅದು ಏನೋ ಒಂದು ಯೂಸ್ ಆಗುತ್ತೆ. ಸೊ ಆ ಥರ ಒಂದು ಹಾಸ್ಪಿಟಲ್ ಟೈ ಅಪ್ ಮಾಡ್ಕೊಂಡು ಮಾಡಿದ್ರೆ ಐ ಥಿಂಕ್ ದಟ್ಸ್ ಬೆಟ್ರ್. ಯಾಕಂದರೆ ಅಂಥ ದೊಡ್ಡ ದೊಡ್ಡ ಕಲಾವಿದರು ವಯಸ್ಸಾದ ತಕ್ಷಣ ಕೆಲವು ಕೆಲಸಗಳು ಸಿಗಲ್ಲ, ಕಷ್ಟದಲ್ಲಿರ್ತಾರೆ. ಸೊ ಆಮೇಲೆ ಏನು ಹೆಚ್ಚು ಕಮ್ಮಿ ಆದರೆ, ನನಗೆ ಮೊನ್ನೆ ಮಂದೀಪ್ ರಾಯ್ ಸರ್ ತೀರ್ಕೊಂಡಾಗ ನಾನು ಶೂಟಿಂಗ್ ಬೇರೆ ಊರಲ್ಲಿ ನಾನು ಬಂದ್ಬಿಡ್ತಿದ್ದೆ. ಬಟ್ ಭಾಳ ನೋವಾಯ್ತು ನನಗೆ. ಯಾರು ಒಬ್ಬರು ಬರಲಿಲ್ಲ, ಒಬ್ಬರು ಇರಲಿಲ್ಲ ಅಲ್ಲಿ. ನಮ್ಮ ಪೈ ಸರ್ VMP ಫಿಲಿಮ್ಸ್ ಅವರು ಹೋಗಿ ಎಲ್ಲ ಅಟೆಂಡ್ ಮಾಡಿ ಎಲ್ಲ ಮಾಡಿ ಬಂದರು. ನನಗೆ ಭಾಳ ಬೇಜಾರಾಯಿತು. ಒಬ್ಬ ಕಲಾವಿದನಿಗೆ ಎಷ್ಟೋ ಒಂದು 500 ಸಿನಿಮಾ ಮಾಡಿದ್ದಾರೆ, ಎಷ್ಟು ಜನ ನಗಿಸಿದ್ದಾರೆ, ಇಷ್ಟೆಲ್ಲ ಮಾಡಿ ಅವ್ರಿಗೆ ಈ ಥರ ಸಾವು ಅಂದ್ಬಿಡ್ತಾರೆ ಅನ್ನೋದು ಭಾಳ ಬೇಜಾರಾಯಿತು. ಸೊ ಅದಕ್ಕೆ ಆ ಥರ ಯಾರಿಗೂ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಥರ ಮಾಡಿದ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಚೇಂಬರ್ ಆಗಲಿ ಅಥವಾ ಎನಿಥಿಂಗ್, ನಾನು ಏನು ಹೇಳ್ತಾ ಇದ್ದೀನಿ ಅದೇನು ಹೊಸತನೆಲ್ಲ ನಾನು ಹೇಳ್ತಾ ಇರೋದು, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಬಟ್ ಅದನ್ನ ಜಾರಿಗೆ ಬಂದರೆ ನಮ್ಮ ಕಲಾವಿದರಿಗಾಗಲಿ ಟೆಕ್ನಿಷಿಯನ್ಸ್ ಆಗಲಿ ಹೆಲ್ಪ್ ಆಗುತ್ತೆ ಅಂತ ನಾನು